ಮಹಿಳಾ ಪಿಎಸ್ಐಗೆ ಶಾಸಕ ಸುರೇಶ್ ಗೌಡ ಪುತ್ರಿ ಕಪಾಳ ಮೋಕ್ಷ ಮಾಡಿದ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಸದ್ಯ ಕಪಾಳ ಮೋಕ್ಷ ಮಾಡಿದ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಐಶ್ವರ್ಯಾಗೂ ಪಿಎಸ್ಐ ತಿರುಗಿ ಕೆನ್ನೆಗೆ ಬಾರಿಸಿದ್ದಾರೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಪಿಎಸ್ಐಗೆ ಶಾಸಕರ ಪುತ್ರಿ ಕಪಾಳ ಮೋಕ್ಷ. ಕಪಾಳಕ್ಕೆ ಹೊಡೆದ ಎಕ್ಸ್ಕ್ಲೂಸಿವ್ ದೃಶ್ಯ. ದೇವಸ್ಥಾನ ಅಂದ್ರೆ ನೆಮ್ಮದಿ ತಾಣ ಅನ್ನೋ ಮಾತಿದೆ. ದ್ವೇಷ, ಅಸೂಹೆ ಎಲ್ಲವನ್ನ ಮರೆತು ಮನಃಶಾಂತಿಗಾಗಿ ದೇಗುಲಕ್ಕೆ ಹೋಗ್ತಾರೆ. ಆದ್ರೀಗ ಹಾಗಲ್ಲ ಬಿಡಿ. ಪ್ರತಿಷ್ಠೆಯ ಹೆಸರಿನಲ್ಲಿ ಪವಿತ್ರ ಸ್ಥಾನವನ್ನೇ ರಣಾಂಗಣ ಮಾಡಿಬಿಡ್ತಾರೆ. ಇದಕ್ಕೆ ಸಾಕ್ಷಿ ಭೀಮನ ಅಮಾವಾಸ್ಯೆ ದಿನ ಶ್ರೀರಂಗಪಟ್ಟಣದ ಪ್ರಸಿದ್ಧ ಆರತಿ ಉಕ್ಕಡ ಮಾರಮ್ಮ ದೇವಾಲಯದಲ್ಲಿ ನಡೆದ ಘಟನೆ. ದೇವಸ್ಥಾನದ ಗರ್ಭಗುಡಿ ಪ್ರವೇಶದ ವಿಚಾರಕ್ಕೆ ಪಿಎಸ್ಐ ಮತ್ತು ಶಾಸಕರ ಪುತ್ರಿಯ ನಡುವೆ ಗಲಾಟೆ ನಡೆದಿತ್ತು. ಈ ವೇಳೆ ತಾಳ್ಮೆ ಕಳೆದುಕೊಂಡಿದ್ದ ಐಶ್ವರ್ಯ ಪಿಎಸ್ಐ ಮೇಲೆ ಹಲ್ಲೆ ಮಾಡಿದ್ರು. ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಸದ್ಯ ಪಿಎಸ್ಐ ಮೇಲೆ ಹಲ್ಲೆ ಮಾಡಿದ ಸಿಸಿಟಿವಿ ದೃಶ್ಯ ಲಭ್ಯವಾಗಿದೆ. ಆಗಸ್ಟ್ 14ರಂದು ಭೀಮನ ಅಮಾವಾಸ್ಯೆ ಹಿನ್ನೆಲೆ ದೇವಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಈ ವೇಳೆ ಶಾಸಕರ ಪುತ್ರಿ ಐಶ್ವರ್ಯ ದ್ವಾರದ ಮೂಲಕ ಪ್ರವೇಶಕ್ಕೆ ಆಗಮಿಸಿದ್ರು. ದರ್ಶನ ಪಡೆದ ಬಳಿಕ ನೇರವಾಗಿ ಗರ್ಭಗುಡಿಯೊಳಗೆ ಪ್ರವೇಶಿಸಲು ಮುಂದಾಗಿದ್ದಾರೆ. ಆಗ ಒಳಗೆ ಬಿಡುವ ವಿಚಾರಕ್ಕೆ ಪಿಎಸ್ಐ ಸವಿತಾ ಮತ್ತು ಐಶ್ವರ್ಯ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ ತಾಳ್ಮೆ ಕಳೆದುಕೊಂಡ ಐಶ್ವರ್ಯ ಏಕಾಏಕಿ ಕಪಾಳಕ್ಕೆ ಬಾರಿಸಿದ್ದಾರೆ. ಐಶ್ವರ್ಯಾಗೂ ತಿರುಗಿಸಿ ಕೊಟ್ಟ ಪಿಎಸ್ಐ. ಯಾವಾಗ ಐಶ್ವರ್ಯ ಹಲ್ಲೆ ಮಾಡಿದ್ರೋ ಪಿಎಸ್ಐ ಸವಿತಾ ಕೈ ಅಡ್ಡಗಟ್ಟಿದ್ದಾರೆ. ತಕ್ಷಣ ಐಶ್ವರ್ಯಾಗೂ ಕಪಾಳ ಮೋಕ್ಷ ಮಾಡಿದ್ದಾರೆ. ಇದೇ ವೇಳೆ ಐಶ್ವರ್ಯ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರಂತೆ. ನಾನು ಶಾಸಕರ ಮಗಳು, ನಿನ್ನ ವೃತ್ತಿ ಜೀವನವನ್ನೇ ಹಾಳು ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ರಂತೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಸುರೇಶ್ ಗೌಡ ಮಗಳ ಪರವಾಗಿ ಕ್ಷಮೆ ಕೇಳಿದ್ದಾರೆ. ಸದ್ಯ ತನಿಖೆ ನಡೀತಾ ಇದ್ದು ಮತ್ಯಾವ ಸಂಗತಿ ಹೊರಗೆ ಬರುತ್ತೆ ಅನ್ನೋದೇ ಕುತೂಹಲ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ.